ನೀವು ಸಲ್ಫರ್ ಹೆಸರು ಕೇಳಿರ್ತೀರಾ, ಆದ್ರೆ ಸಲ್ಫರ್ ಹೇಗೆ ತಯಾರಾಗುತ್ತೆ ಗೊತ್ತಾ? ಬೆಂಕಿ ಪೊಟ್ಟಣ ತಯಾರಿಸೋದಕ್ಕೆ ರಬ್ಬರ್, ಸೌಂದರ್ಯ ವರ್ಧಕಗಳಲ್ಲಿ, ಕೃಷಿಯಲ್ಲಿ ಸಲ್ಫರ್ ಅನ್ನ ಹೇರಳವಾಗಿ ಬಳಸಲಾಗುತ್ತೆ. ಈ ಸಲ್ಫರ್ ನಮಗೆ ಸಿಗೋದು ಬಿಸಿ ಬಿಸಿ ಬೆಂಕಿ ಉಂಡೆ ಇರುವಂತಹ ಜ್ವಾಲಾಮುಖಿಯಿಂದ ಬರುವಂತಹ ಬಿಸಿ ಗಾಳಿ ಹೊರಗಡೆ ಇರುವಂತಹ ತಂಪು ಗಾಳಿನ ತಗುಲಿದಾಗ ಸಲ್ಫರ್ ಈ ರೀತಿ ಲಿಕ್ವಿಡ್ ಆಗಿ ತಯಾರಾಗುತ್ತೆ. ಸೊ ಪೈಪ್ ಮೂಲಕ ಬಂದಂತ ಈ ಲಿಕ್ವಿಡ್ ತುಂಬಾ ಬಿಸಿಯಾಗಿರುತ್ತೆ, ಅಂದ್ರೆ ಕಲ್ಲನ್ನೇ ಪುಡಿ ಮಾಡುವಷ್ಟು ಸಾಮರ್ಥ್ಯ ಇದಕ್ಕಿರುತ್ತೆ. ಇದನ್ನ ಎರಡು ರೀತಿಯಾಗಿ ಡಿವೈಡ್ ಮಾಡ್ತಾರೆ, ಸಿಲ್ವರ್ ಗೋಲ್ಡ್ ಹಾಗೆ ಡೆವಿಲ್ಸ್ ಗೋಲ್ಡ್ ಅಂತ. ಇಷ್ಟೆಲ್ಲ ಆದ್ಮೇಲೆ ಸಲ್ಫರ್ ನ ಫ್ಯಾಕ್ಟರಿಗೆ ತಂದು ಕಂಪ್ಲೀಟ್ ಆಗಿ ಫಿಲ್ಟರ್ ಮಾಡ್ತಾರೆ. ಮಣ್ಣು, ಕಲ್ಲು, ವೇಸ್ಟ್ ಎಲ್ಲವನ್ನ ಕೂಡ ಬೇರ್ಪಡಿಸಲಾಗುತ್ತೆ. ಯಾವುದೇ ಮೆಥಡ್ ನ ಫಾಲೋ ಮಾಡದೆ ಫ್ಯಾಕ್ಟರಿಯ ನೆಲದ ಮೇಲಿನ ಚೆಲ್ಲಿ ಅದನ್ನ ಇಲ್ಲಿ ಕೂಲ್ ಮಾಡ್ತಾರೆ. ಸೊ ಕೃಷಿಯಲ್ಲಿ ಉತ್ತಮ ಇಳುವರಿಗಾಗಿ ಗಿಡಗಳಿಗೆ ಅಮಿನೋ ಆಸಿಡ್, ಪ್ರೋಟೀನ್ ಅನ್ನ ನೀಡಬೇಕು ಅಂತ ಸಲ್ಫರ್ ಅನ್ನ ಹೇರಳವಾಗಿ ಇತ್ತೀಚೆಗೆ ಬಳಸಲಾಗ್ತಾ ಇದೆ. ಆದ್ರೆ ಕೆಮಿಕಲ್ ಅನ್ನ ಬಳಸದೆ ನಾವು ಸಾವಯವ ಕೃಷಿ ಮಾಡಿದ್ರೆ ಮಣ್ಣು, ನಾವು, ಬೆಳೆ ಎಲ್ಲವೂ ಕೂಡ ಉತ್ತಮವಾಗಿರುತ್ತೆ.